ಕೊಟ್ಟು ಚೀಲ ಇಲ್ಲಿ. ಖಾಲಿ ಚೀಲ ಅಲ್ಲ ನಾನು ಕೇಳಿದ್ದು. ಇದರಲ್ಲಿ ಇದ್ದಿದ್ದು ಮಾವಿನ ಹಣ್ಣಲ್ಲಿ. ನಿನ್ನನ್ನೇ ಕೇಳ್ತಾ ಇರೋದು, ಹಣ್ಣು ತಿಂದ್ಯಾ? ಮಾತಾಡು ವೆಂಕಟನಾಥ, ಯಾಕೆ ಸುಮ್ಮನಿದೀಯಾ? ಹಣ್ಣು ತಿಂದಿರೋ ಬಾಯಲ್ಲಿ ಮಾತು ಬರಲ್ಲ ಗೋಪಿ. ನೀನ್ ಮಾತಾಡ್ಲಿಲ್ಲ ಅಂದ್ರೆ ಆಣೆ ಮೀರಿ ಹಣ್ಣು ತಿಂದಿದ್ಯಾ ಅಂತ ಒಪ್ಕೊಂಡಂಗಾಗತ್ತೆ. ಮಾತಾಡು. ತಿಮ್ಮಣ್ಣ, ತಿಂದಿದ್ರೆ ಅವನು ತಿಂದಿದ್ದೇನೆ ಅಂತ ಹೇಳಿರೋನು. ಮೌನವಾಗಿದ್ದಾನೆ ಅಂದ್ರೆ ತಿಂದಿಲ್ಲ ಅಂತ ತಾನೇ ಅರ್ಥ. ಅದ್ ನನಗೆ ಗೊತ್ತು. ಆದ್ರೆ ಕೊಟ್ಟಿದ್ದ ಹಣ್ಣು ಏನಾಯ್ತು ಅಂತ ಕೇಳು ಅವನ್ನ. ವೆಂಕಟನಾಥ, ಏನಾಯ್ತು ಅಂತ ಹೇಳಪ್ಪ. ಅವನು ಮಾತಾಡಲ್ಲ ಮಾತ್ರ. ಅವನು ಏನು ಹೇಳಲ್ಲ. ತಪ್ಪು ನಮ್ದು. ನಾವು ವಿಜೇಂದ್ರ ಗುರುಗಳು, ಸುಧೀಂದ್ರ ಗುರುಗಳು ಬೆಟ್ಟದಷ್ಟು ಇವನ್ ಮೇಲೆ ವಿಶ್ವಾಸ ಇಟ್ಕೊಂಡಿದ್ವಲ್ಲ, ಅದು ನಾವು ಮಾಡಿದ ತಪ್ಪು. ಉಪವಾಸ ಮಾಡು ಅಂತ ಹೇಳೋದು ಹೊಟ್ಟೆ ಕಟ್ಟಕ್ಕಲ್ಲ, ಹಸಿವನ್ನ ಗೆಲ್ಲೋಕೆ. ಏಕಾದಶಿ ನಮಗೆ ಸಂಯಮ, ತಾಳ್ಮೆನ ಕಲಿಸ್ಕೊಡುತ್ತೆ. ಸಂಯಮ ಇದ್ ಕಡೆ ಶ್ರೀಹರಿ ನಿಲ್ಲಿಸ್ತಾನೆ. ಅದಕ್ಕೋಸ್ಕರ ಏಕಾದಶಿ ಉಪವಾಸ ಮಾಡ್ಬೇಕು ಅಂತ ಹೇಳಿರ್ಲಿಲ್ಲ ನಿನ್ಗೆ? ಇಲ್ಲ, ಇನ್ನು ನನ್ನಿಂದ ಸಹಿಸಕ್ಕಾಗಲ್ಲ. ನಿನ್ನಿಂದ ನಾನಿದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ದಾರಿ ಆಗಿಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಇಡೀ ರಾತ್ರಿ ನೀನು ಮನೆ ಒಳಗಡೆ ಬರೋ ಹಾಗಿಲ್ಲ, ಹೊರಗೆ ಇರಬೇಕು. ಏನ್ ಹೇಳ್ತೀರಿ?